ಗೋವಿಂದರಾಜು ಸರ್, ಒಂದು ಕಡೆ ಕೋಮು ಸಂಘರ್ಷ, ಬೂದಿ ಮುಚ್ಚಿದ ಕೆಂಡ, ಮತ್ತೊಂದು ಕಡೆ ಪಾಕಿಸ್ತಾನದ ಪರ ಘೋಷಣೆ, ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಕಾಂಗ್ರೆಸ್ ಶಾಸಕರ ಹೇಳಿಕೆ. ನೋಡಿ ಸರ್, ನಮ್ಮ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಕೂತ್ಕೊಂಡಾಗಲೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ವಿರುದ್ಧವಾಗಿ ಎಲ್ಲ ಒಂದು ಕಡೆ ಅವರು ಹೇಳಿಕೆಗಳನ್ನೇ ಕೊಡಲಿಲ್ಲ ಸರ್, ಸಮರ್ಥನೆ ಮಾಡ್ಕೊಂಡು ಬಂದು ಸಮರ್ಥನೆ ಮಾಡ್ಕೊಂಡ್ರು. ಯಾಕೆಂದ್ರೆ ಅವ್ರು ಅಂದೇ ಇಲ್ಲ, ಕೂಗಿರೋದು ಬೇರೆ ಇಲ್ಲ, ಇದು ಬರ್ಲಿ, ಸ್ಪಷ್ಟತೆ ಸಿಗ್ಲಿ, ನಾವು ಆಮೇಲೆ ಇದಕ್ಕೆ ಈ ರೀತಿಯಾದ ಒಂದು ಹೇಳಿಕೆಗಳನ್ನ ಕೊಡೋಂತ ಒಂದು ಧೈರ್ಯನೇ ಮಾಡಲಿಲ್ಲ. ಎಲ್ಲ ಒಂದ್ ಕಡೆ ಇಲ್ಲ ಅಂತ ವಾದ ಮಾಡ್ಕೊಂಬಂದ, ಅದಾದ್ಮೇಲೆ ಕೊನೆಯಲ್ಲಿ ಏನಾಯ್ತು, ಅವ್ರು ಅಂದಿದ್ದಾರೆ ಅಂತ ಪ್ರೂವ್ ಆಯ್ತು. ಅಂದ್ರೆ ಅದೇ ರೀತಿ ಇವತ್ತು ಅಂದವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಿಸ್ತೀವಿ ಅಂತ ನೇರವಾಗಿ ಖಂಡಿತವಾಗ್ಲೂ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕ ಈಚೆ ಬಂದು ಹೇಳೋಂಥ ಕೆಲಸ ಮಾಡಲಿಲ್ಲ. ಹೇಳಿದ್ರೆ ಭವಿಷ್ಯ ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಯಾರು ಕೂಡ ಮತ್ತೆ ಘೋಷಣೆ ಕೂಗಂತ ಕೆಲಸ ಮಾಡ್ತಿರ್ಲಿಲ್ಲ. ಅದೇ ರೀತಿ ಇವತ್ತು ಏನು ನಿನ್ನೆ ಗಣಪತಿ ಅವ್ರದ್ದು ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋದ್ನೇ ಈಗ ಆಲ್ರೆಡಿ ಅದು ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದ್ರೂ ಮತ್ತೆ ಆ ಜಾಗದಲ್ಲಿ ಮತ್ತೆ ಪಾಕಿಸ್ತಾನ ಜಿಂದಾಬಾದ್ ಅಂತ ನೇರವಾಗಿ ಕೇಳಿಸ್ತಾ ಇದೆ ಸರ್. ಅಂತ ಘೋಷಣೆಗಳು ಕೂಗ್ತಾರೆ ಅಂತಂದ್ರೆ ಇದ್ರನ್ನ ಶಕ್ತಿ ಯಾವ್ದಾಗಾರೆ, ಇದ್ರ ಶಕ್ತಿ ಕೊಡೋಂತಾರೆ ಯಾರು, ಈ ಶಕ್ತಿ ಹಿಂದೆ ಯಾರು ನಿಂತಿದ್ದಾರೆ? ಕೂಗುದ್ರುವ ಏನು ಆಗಲ್ಲ, ಈ ರಾಜ್ಯದಲ್ಲಿ ಏನು ಮಾಡಕ್ಕಾಗಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಒಂದು ಆ ಗಟ್ಟಿ ಮನಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ? ಧೈರ್ಯ ಬಂದಿದೆ, ಬಂಡ ಧೈರ್ಯ ಬಂದಿದೆ ಅಂತಂದ್ರೆ ಇದಕ್ಕೆ ನಿಮ್ಮ ಕುಮ್ಮಕ್ಕೆ ಇರೋದ್ರಿಂದಲೇ ತಾನೇ ಅವರು ಇಷ್ಟೊಂದೆಲ್ಲ ಇದು ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಅತಿಯಾದ ತುಷ್ಟೀಕರಣ, ಅತಿಯಾದ ಓಲೈಕೆಯಿಂದಲೇ ಭವಿಷ್ಯ ಈ ಶಕ್ತಿಗಳು, ಈ ರೀತಿಯ ಶಕ್ತಿಗಳು ಉಟ್ಕೊಂತಲೇ ಇದ್ದಾರೆ ದಿನ ಬೆಳಗಾದ್ರೆ. ಅದ್ರ ಜೊತೆಯಲ್ಲಿ ಆ ಭಾಗದ ಕ್ಷೇತ್ರದ ಶಾಸಕ ಸರ್, ನಾನು ಮುಂದಿನ ಜನ್ಮದಲ್ಲಿ ನಾನು ಹುಟ್ಟೋದೇ ಆದ್ರೆ ನಾನು ಮುಸಲ್ಮಾನ್ ಆಗಿ ಹುಟ್ಟಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಮುಂದಿನ ಜನ್ಮಕ್ಕೆ ಯಾಕ್ರಿ ಕಾಯ್ತೀರಾ? ಈಗಲೇ ಹೋಗ್ರಿ, ತಗೊಳ್ಳಿ. ಅದೇನೋ ಕಲ್ಮ ಅಂತ ಹೇಳ್ಕೊಡ್ತಾರೆ, ನೀವು ಸೇರ್ಕೊಳ್ಬೇಕಾದ್ರೆ ಮಾಡಿಸ್ಕೊಳ್ಳಿ. ಇನ್ನೊಂದೇನೋ ಸುನ್ನತ್ ಭವಿಷ್ಯ ಅನ್ಸುತ್ತೆ, ಅದನ್ನೂ ಮಾಡ್ತಾರಂತೆ. ಭವಿಷ್ಯ ಮಾಡಿಸ್ಕೊಳ್ಳಿ, ಏನ್ ತಪ್ಪೇನಿಲ್ಲ, ಕಾನೂನು ಸಂವಿಧಾನದಲ್ಲೇ ಇದೆ. ನೀವು ಒಪ್ಪದೇ ಆದ್ರೆ ಎಲ್ಲವನ್ನು ಅಪ್ಲಿಕೇಶನ್ ಹಾಕೊಂಡು ನಾಳೆನೇ ಹೋಗಿ ಬದಲಾವಣೆ ಕೈಗೊಂಡ್ರೆ ನಿಜ ಭವಿಷ್ಯ ಯಾವುದೇ ರೀತಿಯ ಒಂದು ಇದು ಏನಿಲ್ಲ. ನಿಮ್ಗೆ ಆಸೆ ಇದ್ರೆ ಖಂಡಿತವಾಗ್ಲೂ ಈಡೇರಿಸ್ಕೊಳಕ್ಕೆ ಎಲ್ಲ ಕಾನೂನಿನಲ್ಲಿ ಅವಕಾಶ ಇದೆ. ಆದ್ರೆ ಬಲವಂತದ ಕ್ರಮ ಯಾರಲ್ಲೂ ಮಾಡಿದ್ರೆ ಮಾತ್ರ ಹೌದು ನಿಮ್ಮ ವಿರುದ್ಧವಾಗಿ ನಿಮ್ಗೆ ಹುಟ್ಲೇಬೇಕು ಅನ್ನೋದಾದ್ರೆ ಖಂಡಿತವಾಗೂ ಬೇಗ ಹುಟ್ಟಿ ಆಯ್ತು, ಬೇಗ ಇದ್ ಮಾಡ್ಕೊಳ್ಳಿ. ಆಗ್ಲಿ, ನೀವು ಇನ್ನೊಂದ್ ಜನ್ಮ ಕಾಯೋದು ಬೇಡ, ನಾಳೆನೇ ಆ ಘಟನೆ ನಡೀಲಿ. ಈ ರಾಜ್ಯದಲ್ಲಿ ಕ್ಷೇತ್ರದಲ್ಲಿ ನಾಳೆನೇ ಆಗ್ಲಿ, ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ ಯಾವ ರೀತಿ ಇರುತ್ತೆ ಅಂತ. ಓಕೆ.